ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳಿ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ಅತ್ಯಂತ ಶಕ್ತಿಶಾಲಿಯಾದಂಥ ಸಂಭೋಗ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಅದರಲ್ಲೂ ಅಪರೂಪ ಅಂದರೆ ತುಂಬ ಅಪರೂಪದ ಮಂತ್ರ, ಬೃಹತ್ ಶಕ್ತಿಶಾಲಿ ಮಂತ್ರ. ಈ ಮಂತ್ರದ ಸಹಾಯದಿಂದ ನಾನು ಹೇಳುವ ಹಾಗೆ ಈ ಕ್ರಿಯೆಯನ್ನು ಏನಾದರೂ ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಸಿಗುತ್ತೆ. ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು, ಯಾವತ್ತಿನ ದಿನ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಅಂಗಾಳಿಯ ಪರಮೇಶ್ವರಿ ಚಾನಲನ್ನು ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಮತ್ತು ಸ್ನೇಹಿತರಿಗೂ ಕೂಡ ಎಷ್ಟು ಆಗುತ್ತೆ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಕ್ಕೆ ತಿಳಿಸ್ಕೊಡಿ. ಯಾಕೆ ಅಂತ ಹೇಳಿದರೆ, ಇದೇ ಥರದ ಉಪಯುಕ್ತತೆಯ ವಿಡಿಯೋಗಳನ್ನು ನಾನು ನಿಮಗಾಗಿ ತಗೊಂಡು ಬರ್ತೇನೆ. ವೀಕ್ಷಕರೇ, ಮೊದಲನೆಯದಾಗಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ನಿಂಬೆಹಣ್ಣು, ಒಂದು ಪೆನ್ನು ಮತ್ತು ಅರಳಿ ಮರದ 2 ಎಲೆ ಬೇಕಾಗುತ್ತೆ. ಮತ್ತು ಒಂದು ಕೆಂಪು ಆಸನ ಅಂದರೆ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಬೇಕಾಗುತ್ತೆ. ಏನು ಮಾಡಬೇಕು? ಮೊದಲಿಗೆ ಮಂಗಳವಾರದ ದಿನ ಸ್ನಾನ ಎಲ್ಲ ಮಾಡಿದ ಮೇಲೆ ಪೂಜೆಯನ್ನು ಮುಗಿಸಿ ನಿಮ್ಮ ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಳ್ತಾ, ಮನಸ್ಸಿನಲ್ಲೇ ಬೇಡಿಕೊಳ್ತಾ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ಅಂತ ಅಂದುಕೊಂಡು, ಈ ಸಂಭೋಗ ಕ್ರಿಯೆಯನ್ನು ಬೇರೆ ಯಾರು ಮಾಡಬೇಕು ಅಂತ ಇಲ್ಲ, ಗಂಡ ಹೆಂಡತಿನೂ ಕೂಡ ಈ ಕ್ರಿಯೆಯನ್ನು ಮಾಡಬಹುದು. ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಗಂಡ ಹೆಂಡತಿ ಅನ್ಯೋನ್ಯತೆ ಇಲ್ಲ ಅಂಥ ಸಮಯದಲ್ಲೂ ಕೂಡ ಈ ಕ್ರಿಯೆಯನ್ನು ನೀವು ಮಾಡಬಹುದು. ಮೊದಲಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೆಂಪು ಬಟ್ಟೆಯ ಮೇಲೆ ಕುಳಿತುಕೊಂಡು ನಿಂಬೆ ಹಣ್ಣಿನ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ತದನಂತರ ಒಂದು ಹರಳಿ ಮರದ ಎಲೆ ಮೇಲೆ ನಿಮ್ಮ ಹೆಸರು, ಮತ್ತೊಂದು ಹರಳಿ ಮರದ ಮೇಲೆ ಅವರ ಹೆಸರನ್ನು ಬರೆದು ಎರಡನ್ನು ಜಾಯಿಂಟ್ ಮಾಡಿಬಿಡಿ. ಅಂದರೆ ಒಂದ್ರ ಮೇಲೆ ಒಂದು ಹೆಸರು ಟಚ್ ಆಗೋ ಥರ ಇಟ್ಕೊಂಡು ಎರಡನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಏನು ಮಂತ್ರವನ್ನು ಹೇಳ್ತೇನೆ ಈ ಮಂತ್ರವನ್ನು ನೀವು 1008 ಸಾರಿ ಪಠನೆ ಮಾಡಬೇಕು. 1008 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ನಿಂಬೆಹಣ್ಣು ಮತ್ತು ಅರಳಿ ಮರದ 2 ಎಲೆಯನ್ನು ನಿಮ್ಮ ಪಾಕೆಟಲ್ಲಿ, ಜೇಬಲ್ಲಿ, ಪರ್ಸಲ್ಲಿ ಇಟ್ಕೊಂಡ್ಬಿಡಿ. 2 ಅವರ್ ಆದ ಮೇಲೆ 2 ಗಂಟೆಯ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದಲ್ಲಿ ಮಣ್ಣನ್ನು ತೋಡಿ 2 ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿ ಹಿಂದೆ ತಿರುಗಿ ನೋಡಬೇಡಿ, ಮನೆಗೆ ಬಂದುಬಿಡಿ ಸಾಕು. 72 ಅವರ್ಸ್ 3 ದಿನ ವೆಯ್ಟ್ ಮಾಡಿ. ಅಷ್ಟರ ಒಳಗಡೆ ಅವ್ರ ಕಡೆಯಿಂದ ನಿಮಗೆ ಯಾವುದಾದರೂ ಒಂದು ರೀತಿ ಫೋನ್ ಆಗ್ಬೋದು, ಮೆಸೇಜ್ ಆಗ್ಬೋದು, ಡೈರೆಕ್ಟ್ ಆಗ್ಬೋದು, ನಿಮ್ಮ ಕಡೆ ಅಟ್ರಾಕ್ಷನ್ ಆಗುತ್ತೆ, ನಿಮ್ಮ ಕಡೆ ಮನಸ್ಸು ವಾಲುತ್ತೆ, ಎಳೆಯುತ್ತೆ. ನಿಮಗೆ ಅವರು ಕಾಲ್ ಮಾಡ್ತಾರೆ ಅಥವಾ ಎದುರುಗಡೆ ಬಂದು ಮಾತಾಡ್ತಾರೆ. ಅದಕ್ಕೆ ಮಂತ್ರ ಓಂ ಕ್ರಿಡ್ ಕ್ರಿಡ್ ಕಲ್ಯಾಣಿ ಹಮ್ಮುಖಿ ಮಂ ಸಂಭೋಗಂ ಕುರು ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ. ಓಂ ಕ್ರಿಡ್ ಕ್ರಿಡ್ ಕಲ್ಯಾಣಿ ಹಮ್ಮುಖಿ ಮಂ ಸಂಭೋಗಂ ಕುರು ಕುರು ಸ್ವಾಹ. ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನೋಡ್ಕೊಳ್ಬೋದು ವೀಕ್ಷಕರೇ. ಈ ಕ್ರಿಯೆಯನ್ನು ಮಂಗಳವಾರದ ದಿನ ನೀವು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ.